ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋನ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಕ್ಲಿಪ್ಸ್ ಏನಾಗ್ತಿಲ್ಲ. ಆ್ಯಕ್ಚುಲಿ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರೂ. ಕೆರೆತಣ್ಣೂರ ಹತ್ರ ಒಂದು ಕುಂಬಳದೇವಿ ದೇವಸ್ಥಾನ ಅಂತ ಇದೆ. ತುಂಬ ಖುಷಿಯಾಯಿತು ಪೂಜೆ ಅದೆಲ್ಲ. ನಮಗೆ ಏನಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಂಟೆಗಟ್ಟಲೆ ಕುತ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು, ಸೀರಿಯಸ್ಲಿ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಹೋಗಬೇಕು, ಕೈ ಮುಕ್ಕೊಂಡು ಬಂದುಬಿಡ್ಬೇಕು, ಆ ಥರ ನಾನು. ಬಟ್ ಇಲ್ಲಿ ಇಷ್ಟ ಆಯಿತು ನನಗೆ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ದೆನ್ ಯಾರೋ ಹರಕೆ ಹೊತ್ಕೊಂಡಿದ್ರು ಅನಿಸುತ್ತೆ. ಅವರು 101 ತೆಂಗಿನಕಾಯಿ ಎಲ್ಲ ಹೊಡೆದು ಪ್ರಸಾದ ಎಲ್ಲ ಕೊಟ್ಟರು. ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ದೇವರು ಪೂಜೆ ಎಲ್ಲ. ನಮ್ಮ ಕಡೆ ಪ್ಲೇಸಸ್ ಏನು ಕಮ್ಮಿ ಇಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ. ಇದು ದೇವ್ರ ಬಳೆ. ನಂಗೆ ಸ್ವಲ್ಪ ದೊಡ್ಡ ಅಲ್ಲಿ ಇಟ್ಟಿದ್ರು, ಎತ್ಕೊಂಡು ಹಾಕ್ಕೊಂಡಿದ್ದೆ ಅಷ್ಟೇ. ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜಿಯವರು ಅವ್ರ ಮದುವೆ ಆಗಿ ಹೊಸದಿಂದನೂ ಅಂದರೆ ಒಂದು 40 ವರ್ಷದಿಂದನೂ ಬರ್ತಿದ್ದಾರೆ. ಅವಾಗೆಲ್ಲ ನಡ್ಕೊಂಡು ಬರ್ತಿದ್ರಂತೆ. ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬುಕ್ಕನಕೆರೆಯಿಂದನೂ ನಮ್ಮ ಅಜ್ಜಿ ಊರಿಂದನೂ ನಡ್ಕೊಂಡು ಬರ್ತಿದ್ರಂತೆ. ಅವರು, ನಮ್ಮ ಅಜ್ಜಿಯವ್ರ ಅತ್ತೆ, ನಮ್ಮ ತಾತ, ನಮ್ಮಮ್ಮ, ಮಾವ ಎಲ್ಲರೂ. ಆ್ಯಂಡ್ ಆ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ 2 ದೇವಸ್ಥಾನ ಸಿಗುತ್ತೆ ಆಪೋಸಿಟ್ಟು. ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು. 3 ಗಂಟೆಗೆ ಓಪನ್ ಅಂತೆ, 1 ಗಂಟೆಗೆ ಕ್ಲೋಸ್ ಆಗಿ ಮತ್ತೆ 3 ಗಂಟೆಗೆ ಓಪನ್. ನಾವು 1:30 ಅನಿಸುತ್ತೆ ಅಲ್ಲಿ ಹೋದಾಗ. ಆಚೆನೇ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಇದ್ರದ್ದು ಸ್ಟೋರಿ ಏನಂತ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಇದ್ರದ್ದು ಸ್ಟೋರಿ ತಿಳ್ಕೊಂಡು ಪಕ್ಕಾ ಇನ್ಫಾರ್ಮ್ ಮಾಡ್ತೀನಿ. ಹೊರಗಡೆನೇ ನೋಡಿಕೊಂಡು ಫೋಟೋಸ್ ತಗೊಂಡು ಬಂದ್ವಿ. ಫಾರ್ ದಿ ಫಸ್ಟ್ ಟೈಮ್ ನನಗೆ ಫೋಟೋಸಿಗೆ ಬೋರ್ ಅನಿಸಿದ್ದು. ನಾನು ಬೇರೆಯವರಿಗೆ ಬೋರ್ ಮಾಡ್ತಿದ್ದೆ, ಬಟ್ ಇದು ತುಂಬ ಇಷ್ಟ ಆಯಿತು. ಇಷ್ಟ ಅಲ್ಲ, ನಮ್ಮ ಅಜ್ಜಿ ಹಂಗೆ ನಿಂತ್ಕೋ ಹಿಂಗೆ ನಿಂತ್ಕೋ ಅಂದ್ಕೊಂಡು ನನಗೆ ಸಾಕಾಗೋಯ್ತು. ಇದು ಹೊರಗಡೆ ಇದೆ, ಹಿಂಗೆ ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕು ಒಂದ್ಸರಿ ಓಪನ್ ಇದ್ದಾಗ. ಐಟಮ್ಸ್ ಪೂರ ಖಾಲಿ. ಆ್ಯಂಡ್ ದೆನ್ ಮನೆಗೆ ಬಂದು ಆರ್ಡರ್ ಇತ್ತು. ಆರ್ಡರ್ ಇಲ್ಲ ಅಲ್ವಾ, ಅದು ಇದು ಮಾಡ್ಕೊಂಡು. ಓಕೆ. ಇತ್ತೀಚೆಗಂತೂ ಬಿಸ್ನೆಸ್ ಬಗ್ಗೆ ಮಾತಾಡೋಂಗಿಲ್ಲ, ಫುಲ್ ಡೌನ್ ಆಗಿದೆ. ಹಂಗೇನಿಲ್ಲ, ನನ್ನ ಪ್ರಾಫಿಟ್ ನನಗೆ ಬಂದಿದೆ ಅಲ್ವಾ. ದಿನಕ್ಕೆ 500 ರೂಪಾಯಿ ಸಿಕ್ಕೋದು, ಏನು ಟೆನ್ಷನ್ ಇಲ್ಲ. ಇದಿದೆ ಸ್ಯಾಂಡ್ವಿಚ್ ಬನ್ನು. ಪ್ರಾಫಿಟ್ ಚೆನ್ನಾಗಿದೆ ಇದರಲ್ಲಿ, ಬಟ್ ವ್ಯಾಪಾರ ಆಗಬೇಕಷ್ಟೆ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಆ್ಯಂಡ್ ವಿಎಗೆ ಕಾಲ್ ಫಾರ್ಮ್ ಆಗಿದೆ. 3 ಮಂತ್ಸ್ ಟೈಮ್ ಇದೆ. ನೋಡೋಣ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಡಿಸ್ಟ್ರ್ಯಾಕ್ಟ್ ಆಗ್ತಿದ್ದೀನಿ. ಅಂದರೆ ಕೆಲ್ಸಕ್ಕೆ ಬಾರದೇ ಇರೋದಂತೂ ಏನೂ ಮಾಡ್ತಿಲ್ಲ. ಅದು ಇದು ಅಂದ್ಕೊಂಡು ಡಿಸ್ಟ್ರಾಕ್ಟ್ ಆಗ್ತಾ ಟೈಮ್ ಗೊತ್ತಿಲ್ಲ. ಅದೇ ದಿನ ಈವ್ನಿಂಗು ಒಂದು 3 ಮಂತ್ಸ್ ಎಲ್ಲ ಓದಬೇಕು ಅಂತ ಹೋಗಿದೆ. ನಮ್ಮ ಜಾಸ್ತಿ ಮೀನ್ಸ್ ನಮ್ಮ 3 ಮಂತ್ಸ್ ಸೀರಿಯಸ್ ಆಗಿ ಓದೋಣ ಅಂತ. ಅವಾಗ ನೋ ಐಡಿಯಾ ಕೈ ಅಂದ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ಕ್ಯೂವಲ್ಲಿ ದರ್ಶನಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಲ್ಲ. ಆಲ್ಮೋಸ್ಟ್ ಫ್ರೀ ಇರೋ ಟೈಮಲ್ಲಿ ಹೋಗ್ತೀನಿ. ಲೈಕ್ ಮಂಡೇ, ಈ ಹುಣ್ಣಿಮೆ ದಿನ, ಮಂಗಳವಾರ, ಭಾನುವಾರ ಅಂತೂ ತುಂಬ ರೇರು ಹೋಗೋದು. ಫ್ರೀ ಇರೋ ದಿನ ಹೋದರೆ ಆರಾಮಾಗಿ ಒಳಗಡೆನೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಅಷ್ಟೇ. ತಡೆ ಓಡಿಸೋದು ತುಂಬ ರೇರು, ಬಟ್ ಅವಾಗವಾಗ ದೇವಸ್ಥಾನಕ್ಕಂತೂ ಹೋಗ್ತಾ ಇರ್ತೀನಿ. ಹೋಗಿತ್ತು, ಬಂದ್ವಿ. ಅಮ್ಮ ನಾನು ಇಬ್ಬರು ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತಿದ್ದು. ಇಡು
ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಈ ದೇವಸ್ಥಾನ ಗೌರ್ನಮೆಂಟ್ ಅಥಾರಿಟಿಯಲ್ಲಿದೆ. ಉಂಡಿ ದುಡ್ಡೆಲ್ಲ ಗೌರ್ನಮೆಂಟ್ ಅಂಡರ್ಗೆ ಹೋಗುತ್ತೆ. ಇಲ್ಲಿರೋರೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ತಡೆ ಅದು ಇದು ದೇವರು ಅಂತ. ಹೊರ್ಗಿನವರು ನಾವುಗಳು ಏನಾದರೂ ಈ ಆರತಿ ಉಕ್ಕಡಕ್ಕೆ ಹೋದರೆ ಒಂದು 300 to 500 ರುಪೀಸ್ ಆದರೂ ಇಟ್ಕೊಂಡು ಹೋಗ್ಬೇಕು. ಹಾಗೆ ಬರ್ತಾ ಮನೆಗೆ ಸ್ವಲ್ಪ ದಿನಸಿ ತೊಗೊಂಡು ವಾಪಸ್ ಆದ್ವಿ. ಆ್ಯಂಡ್ ಇಷ್ಟೇ ಮೊನ್ನೆ ವಿಡಿಯೋ. ಆ್ಯಂಡ್ ಇನ್ಮೇಲೆ ಒಂದು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ, ಪ್ರಾಪರಾಗಿ ಫಾಲೋ ಮಾಡಬೇಕು ಅಂತ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. 3 ಮಂತ್ಸ್ ಇದೆ ಅಲ್ಲ, 3 ಮಂತ್ಸ್ ಇಲ್ಲ, 1 2.5 ಮಂತ್ಸ್ ಇದೆ. ಸೀರಿಯಸ್ಸಾಗಿ ಏನು ಓದಿದ್ದೀನೋ ಅದನ್ನೇ ರಿವಿಷನ್ ಮಾಡ್ತಾ ಹೋಗಬೇಕು. ಹೊಸ ವಿಷಯ ಓದ್ತಾ ಕೂರ್ತೀನಿ ಅಂದರೆ ಆಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.